ಇದರ ಕೈ ಮೇಲೆ ಬರ್ಕೊಂಡಿರ್ತಾರೆ. ಸೊ ಇದು ಹಿಂಗೆ ಮಾಡಿದ್ರೆ ಎಷ್ಟು ಮಾಡಿದ್ರೆ ಹೋಗ್ತಾ ಇರಲ್ಲ. ಸೊ ಇದಕ್ಕೆ ಒಳ್ಳೆ ಟ್ರಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ಸೊ ಕೋಕೋನಟ್ ಆಯಿಲ್ ಓಕೆ ನಾನು ನೋಡ್ತಾ ಇರೋದು ಕೋಕೋನಟ್ ಆಯಿಲ್ ತಗೊಳ್ತೀನಿ. ಸೊ ಆಯಿಲನ್ನು ಜಸ್ಟ್ ಒಂದು 2 ಡ್ರಾಪ್ಸ್ ಓಕೆ ಒಂದೆರಡು 2 ಡ್ರಾಪ್ಸ್ ಹಾಕ್ಕೊಂಡು ಸೊ ಈ ಥರ ಮಾಡಿದ್ರೆ ಸಾಕು, ನೀಟಾಗಿ ಹೋಗುತ್ತೆ. ಈ ಥರ ಮಾಡಿಬಿಟ್ಟು ಈ ಥರ ಉಜ್ಜಿದ್ರೆ ಸಾಕು. ಮತ್ತೆ ಅಲ್ಲಿ ಏನು ಕೂಡ ಕಾಣಿಸ್ತಿಲ್ಲ, ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ. ಸೊ ನೋಡಿ ಹಿಂಗೆ ಒಂದೆರಡು ನಿಮಿಷ ಇಲ್ಲ ಒಂದು ನಿಮಿಷ ಒಂದೆರಡು ನಿಮಿಷದಲ್ಲಿ ಈ ಥರ ಅಂದರೆ ಸಾಕು. ನೋಡಿ ಅಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ ಕಲೆ. ಓಕೆ ಎಷ್ಟು ನೀಟಾಗಿ ಕಲೆಲ್ಲ ಹೋಗುತ್ತೆ. ಇದೊಂದು ಸೆಕೆಂಡ್ ಟ್ರಿಪ್ಸ್. ಮತ್ತೆ ನೆಕ್ಸ್ಟ್ ಟ್ರಿಪ್ಸ್ ನೋಡೋಣ. ಸೊ ನೋಡಿ ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಸೊ ನಾವು ಈ ಥರ ಒಂದು ಪ್ಯಾಕೆಟ್ ಓಕೆ ಒಂದು ಶಾವಿಗೆ ಪ್ಯಾಕೆಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪ್ಯಾಕೆಟ್ ಆಗಿರ್ಬೋದು ನಾವು ಅರ್ಧ ಯೂಸ್ ಮಾಡಿ ಬಿಟ್ಟಿರ್ತೀವಲ್ವಾ. ಸೊ ಯೂಸ್ ಮಾಡಿಬಿಟ್ಟಾದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವು ಇದನ್ನು ಈ ಥರ ಇಟ್ಕೊಂಡು ನೋಡಿ ಈ ಥರ ಪ್ಯಾಕ್ ಮಾಡಬೇಕು. ಓಕೆ ಈ ಥರ ಇಟ್ಕೊಂಡು ಈ ಥರ ಪ್ಯಾಕ್ ಮಾಡಿಕೊಂಡು ಸೊ ನಾವು ಪಿನ್ನನ್ನು ಹಾಕೋಬೋದು. ಓಕೆ ಈ ಥರ ಪಿನ್ನ ಹಾಕೋದ್ರಿಂದ ನೋಡಿ ಎಷ್ಟು ಸೇಫ್ಟಿ ಆಗಿರುತ್ತೆ, ಗಾಳಿ ಕೂಡ ಹೋಗೋದಿಲ್ಲ, ನಿಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ. ಸೊ ಯಾರಿಗೆಲ್ಲ ಬೇಸ್ ಇಷ್ಟ ಆಗ್ತಾ ಇದೆ ಒಂದು ಟಿಪ್ಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್ಸ್ ಏನಂತ ಹೇಳಿದರೆ ನೋಡಿ ಈ ಥರ ಹಸಿಮೆಣಸಿಕಾಯಿ ಸುಡೋದಕ್ಕೆ ನಾವು ಬಾಣಲಿ ಆಗಲಿ ಅಥವಾ ಇನ್ನೊಂದು ಜಾರಿ ಥರ ಇರುತ್ತೆ ಅದನ್ನು ಕೂಡ ಇಲ್ಲ ಅಂತ ಹೇಳಿದಾಗ ಸೊ ಅರ್ಜೆಂಟಾಗಿ ಎಮರ್ಜೆನ್ಸಿ ನಾವು ಸುಡಬೇಕು ಅಂತ ಅಂದಾಗ ಸೊ ನೋಡಿ ಈ ಥರ ಒಂದು ದಬ್ಬಳದಲ್ಲಿ ಸುಮಾರು ಒಂದು 5-10 ತನಕನೂ ಕೂಡ ನಾವು ಸುಡ್ಬೋದು. ಎಷ್ಟಾದರೂ ಹಸಿಮೆಣಸಿಕಾಯಿನ ನಾವು ಕ್ವಿಕ್ಕಾಗಿ ಸುಡ್ತಾ ಹೋಗ್ಬೋದು. ನೋಡ್ತಾ ಇರ್ಬೋದು ಈ ಥರ ಚುಂಚ್ಕೊಂಡ್ಬಿಟ್ಟು ಈ ಥರ ಸುಡ್ಬೋದು. ಹಾಗೆ ಬಾಣಲಿ ಎಲ್ಲ ಇಟ್ಬಿಟ್ರೆ ನಾವು ಅದು ಕಾಯೋ ತನಕ ವೇಟ್ ಮಾಡಬೇಕಾಗತ್ತೆ. ಸೊ ಗ್ಯಾಸು ಕೂಡ ತುಂಬ ವೇಸ್ಟ್ ಆಗ್ತಾ ಹೋಗುತ್ತೆ. ನಾವು ಇದೇ ಥರ ಬೇಗ ಸುಡೋದ್ರಿಂದ ತುಂಬ ಕ್ವಿಕ್ಕಾಗಿ ಸುಡ್ಬೋದು, ಬೇಗನೆ ಕೆಲಸ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬಸಿ ಅಕ್ಕಿಯಿಂದ ನಮಗೆ ಏನೆಲ್ಲ ಯೂಸಸ್ ಇದೆ ಪ್ರಯೋಜನ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೋಡಿ ನಾವು ಈಗ ಬಸಿ ಅಕ್ಕಿನ ಸೊ ನಾನು ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕುಕ್ಕರ್ನ ಯೂಸ್ ಮಾಡ್ತೀವಿ. ಕುಕ್ಕರ್ನ ಬಟ್ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಪಾತ್ರೆಯಲ್ಲಿ ಅನ್ನನ ಮಾಡ್ತಾ ಇದ್ದೀನಿ. ಯಾವ ಥರ ಬಸಿಯೋದ್ರಿಂದ ಸೊ ಶುಗರ್ ಪೇಷಂಟ್ಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಶೀತ ಕೆಮ್ಮು ಇದ್ದಾಗ ಕುಕ್ಕರಲ್ಲಿ ಅನ್ನ ಮಾಡೋದು ತುಂಬ ಸೇಫ್ ಅಲ್ಲ. ಹಾಗಾಗಿ ನಾನು ನೋಡಿ ಪಾತ್ರೆಯಲ್ಲಿ ಈ ಥರ ಅನ್ನ ಮಾಡಿಕೊಂಡು ಅದು ಅನ್ನ ಸ್ವಲ್ಪ ಕಾಳು ಇರುತ್ತೆ. ಓಕೆ ಅವಾಗ ಸ್ವಲ್ಪ ಇಚ್ಚುಕ್ಕಿ ನೋಡಬೇಕು ಅಕ್ಕಿನ. ಇಚ್ಚುಕ್ಕಿ ನೋಡಿದಾಗ ಸ್ವಲ್ಪ ಅನ್ನ ಬೆಂದಿದೆ ಅಂತಂದಾಗ ಈ ಥರ ಬಸಿತಾ ಹೋಗಬೇಕು ನಾವು. ಈ ಥರ ಅನ್ನ ಅಕ್ಕಿ ಮತ್ತು ಸೊ ನಾವು ನೀರನ್ನು ಬೇರೆ ಸಪ್ರೇಟಾಗಿ ಮಾಡ್ತಾ ಹೋಗಬೇಕು. ಬೆಂದಿರೋ ಸ್ವಲ್ಪ ಅಕ್ಕಿ ಅನ್ನನ ನೋಡಿ ಈ ಥರ ಬಸಿಯೋದ್ರಿಂದ ಈ ನೀರು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ನೀರನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆ ನಮ್ಮ ಫೇಸ್ಗೆ ಓಕೆ ಇದು ತಣ್ಣಗೆ ಆದಮೇಲೆ ನಮ್ಮ ಫೇಸ್ಗೆ ಸ್ಪ್ರೇ ಕೂಡ ಮಾಡ್ಕೋಬೋದು. ಓಕೆ ತುಂಬ ಯೂಸಸ್ ಇದೆ. ಸೊ ಸ್ಪ್ರೇ ಕೂಡ ಮಸಾಜ್ ಆಗಿ ಮಾಡಿಕೊಂಡು ಸ್ವಲ್ಪ ಆಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದು ಡ್ರೈ ಆದಮೇಲೆ ವಾಶ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ನೊಂದು ಏನು ಹೇಳಿದರೆ ಸೊ ಒಂದು ಖಾಲಿ ಬಾಟಲ್ ಓಕೆ ವಾಟರ್ ಬಾಟಲ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಸ್ಪ್ರೇ ಬಾಟಲ್ ಆಗಿರ್ಬೋದು ಅದಕ್ಕೆ ಸ್ವಲ್ಪ ಹಾರಾದ್ಮೇಲೆ ಇದನ್ನು ನೀರನ್ನು ಹಾಕ್ಕೊಂಡು ಈ ಅಕ್ಕಿ ಬಸಿರೋ ನೀರನ್ನು ಯಾವ್ದು ಒಂದು ಬಾಟಲಿಗೆ ಸ್ಪ್ರೇ ಬಾಟಲಿಗೆ ಆದರೂ ಹಾಕ್ಕೊಂಡು ಸೊ ನಾವು ಹೇರ್ಗೆ ಕೂದಲಿಗೆಲ್ಲ ಸ್ಪ್ರೇ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಹೇರ್ಸು ತುಂಬ ಸಾಫ್ಟ್ ಆಗುತ್ತೆ. ಹಾಗೆ ಕೂಡ ಯಾರಿಗೆಲ್ಲ ಹೀಟ್ ಬಾಡಿ ಆಗಿರುತ್ತೆ ಅಲ್ವಾ ಅವರು ಕೂಡ ಈ ಥರ ಒಂದು ಅಕ್ಕಿ ಬಸಿರೋ ನೀರು ಕುಡಿದ್ರೆ ಅವರಿಗೆ ಹೀಟ್ ಕಂಡೀಷನು ಕೂಡ ತುಂಬ ಕಮ್ಮಿ ಆಗುತ್ತೆ. ಸೊ ನೋಡಿ ನಮಗೆ ಗೊತ್ತಿರಲ್ಲ ವಿಷಯದ ಏನು ಗೊತ್ತಿರಲ್ಲ ಅಂತ ಹೇಳಿದ್ರೆ ನಾವು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇಲ್ಲೆಲ್ಲ ಇಡ್ತೀವಲ್ವಾ. ಸೊ ನಾವು ತಟ್ಟೆ ಲೋಟ ಚೊಂಬು ಎಲ್ಲ ಇಲ್ಲಿ ಇಟ್ಟಾಗ ತುಂಬ ನೀರಾಗತ್ತೆ, ನಮಗೆ ತುಂಬ ಇರಿಟೇಟ್ ಅನ್ಸುತ್ತೆ. ಎಷ್ಟು ಬೇಗ ತೊಳೆದ್ರೂ ನಮಗೆ ಕೆಲಸನೇ ಅನ್ಸಲ್ಲ, ಇನ್ನು ಕೆಲಸ ಮಾಡ್ತಾನೆ ಇದೀವಿ ಅಂತ ಅನ್ಸುತ್ತೆ, ಅಷ್ಟು ಫೀಲ್ ಆಗುತ್ತೆ. ಪಾತ್ರೆ ತೊಳೆಯೋದು ಅಂದ್ರೆ ಜಿಗುಪ್ಸೆ ಆಗ್ಬಿಡತ್ತೆ ನಮ್ಮ ಹೆಣ್ಮಕ್ಳಿಗೆ, ಸುಮಾರು ಜನಕ್ಕೆ, ನನಗೂ ಕೂಡ ಸೇರ್ತೀನಿ. ಬಟ್ ಈಗ ಒಂದು ಚೀಲದಲ್ಲಿ ಎಷ್ಟೆಲ್ಲ ಯೂಸ್ ಇದೆ ಅಂತ ನಿಜ ಯಾರಿಗೂ ಕೂಡ ಗೊತ್ತಿಲ್ಲ. ಓಕೆ ಗೊತ್ತಿದ್ರೆ ಸೊ ಕಮೆಂಟ್ ಹಾಕಿ ಆಯ್ತಾ. ನೋಡಿ ಈ ಚೀಲನ ಏನು ಮಾಡಬೇಕು ಅಂದರೆ ಈ ಥರ ಸೊ ಓಪನ್ ಮಾಡ್ಕೋಬೇಕು. 2 ಓಪನ್ ಮಾಡ್ಕೊಂಡ್ಬಿಟ್ಟು ಸೊ ನಾವು ಸೆಂಟ್ರಲ್ಲಿ ಈ ಥರ ಇಟ್ಕೊಂಡು ಕಟ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು. ಸೊ ಸೆಂಟ್ರಲ್ಲಿ ಇಟ್ಕೊಂಡು ಜಸ್ಟ್ ಕಟ್ ಮಾಡಿದೆ. ಮತ್ತು ಈಗ ಈ ಕಡೆ ಓಪನ್ ಸೊ ಓಕೆ ಸೆಂಟ್ರಲ್ಲಿ ಇಟ್ಕೊಂಡು ಕಟ್ ಮಾಡಿದೆ. ಈಗ ನೆಕ್ಸ್ಟು ಮತ್ತೆ ಈ ಕಡೆ ಇರುತ್ತೆ ಅಲ್ವಾ. ಸೊ ಮತ್ತೆ ಈ ಕಡೆ ಕಟ್ ಮಾಡ್ಕೋಬೇಕು. ನಾವು ಚೌಕ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಹೋಗ್ಬೇಕು. ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಈ ಥರ ಚೀಲಗಳು. ಬ್ಯಾಗ್ಸ್ ತುಂಬ ಎಲ್ಲರ ಮನೆಯಲ್ಲೂ ಇರುತ್ತೆ. ಇದರಿಂದ ಯಾವ ಥರ ನೀರನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ನೋಡಿ ಜಸ್ಟ್ ಈ ಥರ ಹಾಸ್ಕೋಬೇಕು ಅಷ್ಟೇ. ನಮ್ಮ ಶೆಲ್ಫ್ ಮೇಲೆ ನಾವು ಎಲ್ಲಿ ಪಾತ್ರೆ ಎಲ್ಲ ಇಡ್ತೀವಲ್ವಾ ತೊಳೆದ್ಬಿಟ್ಟು ಈ ಥರ ಇಟ್ಟರೆ ಮುಗೀತು. ನಾವು ಆರಾಮ್ಸಾಗಿ ಈಸಿಯಾಗಿ 1 ಗಂಟೆ 2 ಗಂಟೆಯಲ್ಲಿ ನಾವು ಮಾಡೋವಂಥ ಕೆಲಸನ ಎಷ್ಟೇ ಇದ್ರೂ ನಾವು ಪಾತ್ರೆ ಈಸಿಯಾಗಿ ಆರಾಮ್ಸೆ ತೊಳಿತಾ ಹೋಗ್ಬೋದು. ನೋಡಿ ಯಾವ ಥರ ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಟ್ಕೊಂಡಿದ್ದೀನಿ ನನಗೆ ಹೆಡ್ಜಿಗೆ ಆಯಿತಾ. ನಾನು ಕೆಲವರು ಪಾತ್ರೆ ತಿಕ್ಕಿ ಇದರಲ್ಲೇ ಹಾಕಿದ್ರೆ ಇಟ್ಸ್ ಓಕೆ. ಬಟ್ ನಾನು ಪಾತ್ರೆ ಹುಚ್ಚಿಬಿಟ್ಟು ಇಲ್ಲಿ ಹಾಕೋದಿಲ್ಲ, ಇಲ್ಲಿ ಇಡ್ತೀನಿ. ಹಾಗಾಗಿ ಸ್ವಲ್ಪ ಪ್ಲೇಸನ್ನು ನಾನು ಗ್ಯಾಪ್ ಮಾಡ್ಕೊಂಡಿರ್ತೀನಿ. ಬಟ್ ವಾಶ್ ಮಾಡಿರೋ ಪಾತ್ರೆ ಮಾತ್ರ ಇದ್ರ ಮೇಲೆ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.
ಸೊ ನೋಡ್ತಾ ಇರ್ಬೋದು ಯಾವ ಥರ ಅಂತ ಹೇಳಿದರೆ, ಸೊ ನಾನು ಎಷ್ಟೇ ಪಾತ್ರೆ ಇದ್ರೂ ಕೂಡ ಇದೇ ಥರ ನೋಡಿ ಈ ಥರ ತೊಳೆದ್ಬಿಟ್ಟು ಅಲ್ಲಿ ದಬಾಕಿದ್ರೆ ಸೊ ತುಂಬ ಚೆನ್ನಾಗಿ ಕೆಳಗಡೆ ನೀರು ಇಟ್ಕೊಳ್ಳುತ್ತೆ. ಹಾಗೆ ನಾವು ಶಿಲ್ಪ ಪದೇ ಪದೇ ಒರೆಸೋದಾಗಲಿ ಕೆಳಗಡೆ ನೀರು ಪಾತ್ರೆಯಿಂದ ಸೋರ್ಬಿಟ್ಟು ಗಲೀಜಾಗೋದಾಗಲಿ ಆಗೋದೇ ಇಲ್ಲ. ತುಂಬ ಯೂಸ್ಫುಲ್ ಸನ್ ರೆಮಿಡೀಸ್. ಓಕೆ, ಯಾರಿಗೆಲ್ಲ ಗೊತ್ತಿತ್ತು ಇದೊಂದು ಟಿಪ್ಸು, ಗೊತ್ತಿಲ್ಲ ಅಂದರೆ ಪ್ಲೀಸ್ ಒಂದು ಕಮೆಂಟ್ ಸೆಕ್ಷನಲ್ಲಿ ಏನಕ್ಕೂ ಒಂದು ಕಮೆಂಟ್ ಹಾಕಿ. ಓಕೆ, ಈ ಥರ ಎಷ್ಟೇ ಪಾತ್ರೆಗಳಿದ್ರೂ ಕೂಡ ನಾವು ಕೇವಲ ನಿಮಿಷದಲ್ಲಿ ಕೂಡ ತೊಳಿಬೋದು. ಇಲ್ಲ ಅಂತ ಹೇಳಿದರೆ ಅಲ್ಲಿ ನೀರು ತುಂಬ ಲೀಕ್ ಆಗುತ್ತೆ, ಶಿಲ್ಪ ತುಂಬ ರಾಣ ತುಂಬ ಲೀಕೇಜ್ ಆಗಿಬಿಟ್ಟು ಅದನ್ನು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಸರ್ಕಸ್ ಆಗಿಬಿಡುತ್ತೆ. ಆ ಒಂದು ಟೈಮಲ್ಲಿ ಪಾತ್ರೆ ತೊಳೆಯೋದಕ್ಕೆ ತುಂಬ ಸಖತ್ ಬೇಜಾರು ಅನಿಸ್ಬಿಡುತ್ತೆ. ಈ ಥರ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೂ ಕೂಡ ಎಷ್ಟೇ ಪಾತ್ರೆ ಇದ್ರೂ ಕೂಡ ಒಂದು ನಿಮಿಷದಲ್ಲಿ ಕೂಡ ತೊಳಿಬೋದು ಅನ್ನೋ ಒಂದು ಕ್ಯೂರಾಸಿಟಿ ಬರುತ್ತೆ. ಓಕೆನಾ, ಹಾಗೆಯೇ ಕೆಲಸನೂ ಕೂಡ ನಮಗೆ ಕಮ್ಮಿ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ನಾನು ಈ ಥರ ಒಂದು ಯಾರಿಗೆಲ್ಲ ಗೊತ್ತಿಲ್ಲ ಒಂದು ಟಿಪ್ಸ್ ತೋರಿಸ್ತಾ ಇರೋದು. ನಾವು ಈ ಥರ ಪಾತ್ರೆನ ಬೆಳಿತಾರೆ ನೋಡಿ, ಅಷ್ಟು ಮಾತ್ರ ಇರುತ್ತಲ್ಲ ಅಷ್ಟು ಈಸಿಯಾಗಿ ಒರೆಸ್ಕೊಳ್ಬೋದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ನೆಕ್ಸ್ಟ್ ವೀಡಿಯೋಗಾಗಿ ವೇಟ್ ಫಾರ್ ವಾಚ್.